ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಈಗ ಒಂದು ಅದ್ಭುತವಾಗಿರುವಂಥ ಒಂದು ದೇವರ ಕಟ್ಟು ಬಿಚ್ಚುವ ಮಂತ್ರವನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ತುಂಬ ಜನ ಕೇಳ್ತಿದ್ದೀರಾ, ಅಮ್ಮ ಯಾವ ಮೂಲಿಕೆ ಹಾಕಬೇಕು, ದೇವರ ಕಟ್ಟು ಒಡೆಯೋದಕ್ಕೆ ಮಂತ್ರ ಕೊಡಿ ಅಂತ ಕೇಳ್ತಿದ್ದೀರ. ತುಂಬ ಜನ ಕೇಳ್ತಿದ್ದೀರ. ಅದಕ್ಕಾಗಿ ನಿಮಗಾಗಿ ಒಂದು ಮಂತ್ರನ ತಿಳಿಸ್ತಿದ್ದೀನಿ. ಇದು ದೇವರ ಕಟ್ಟನ್ನು ಬಿಚ್ಚೋ ಮಂತ್ರ. ಇದು ಆ ದೇವರ ಕಟ್ಟು ಬಿಚ್ಚೋ ಮಂತ್ರನ ಯಾವ ರೀತಿ ಏನು ಅನ್ನೋದು ನಿಮಗೆ ತಿಳಿಸ್ತಿದ್ದೀನಿ. ಈಗ ಕೆಲವರು ದೇವಸ್ಥಾನಗಳಿಗೆ ಜನ ಬರಬಾರ್ದು ಅಂತ ಕಟ್ಟಾಕಿರ್ತಾರೆ. ಜನ ಯಾಕೆ ಅಂದರೆ ವೈರಿಗಳಿರ್ತಾರೆ. ಯಾವ ಜಾಗದಲ್ಲಿ ಏನು ಬೆಳೀತಾ ಇರ್ತಾರೋ, ಒಂದು ಅಂಗಡಿಗೆ ಆಗಲಿ ದೇವಸ್ಥಾನಕ್ಕೆ ಆಗಲಿ ಏನೋ ಒಂದು ಅಭಿವೃದ್ಧಿ ಆಗ್ತಿದ್ದಾರೆ ಅಂದರೆ ಆ ಜನಗಳ ಕಣ್ಣು ಅದೇನಾಗ್ಬಿಡುತ್ತೋ ಗೊತ್ತಿಲ್ಲ, ಆಗಲೇ ಅವ್ರನ್ನ ಹಾಳು ಮಾಡಬೇಕು ಅಂತ ಏನನ್ನ ನಿರ್ಧಾರ ಮಾಡಿಬಿಡ್ತಾರೆ. ಅದರಿಂದ ಕೆಟ್ಟದ್ದು ಮಾಡಬೇಕು ಅಂದರೆ ಭಾಳ ಸುಲಭವಾಗಿ ಮಾಡ್ಬೋದು. ಅದೇ ಒಳ್ಳೇದು ಮಾಡಬೇಕು ಅಂದರೆ ಭಾಳ ಕಷ್ಟಪಡಬೇಕು. ಭಾಳ ಕಷ್ಟಪಡಬೇಕು. ಅದರಿಂದ ನಿಮಗೆ ನಾನು ತಿಳಿಸ್ತಿದ್ದೀನಿ. ಈ ಕಟ್ಟು ಮಂತ್ರದಿಂದ ನಿಮ್ಮ ದೇವಾಲಯದಲ್ಲಿ ನಿಮ್ಮ ದೇವರುಗಳಿಗೆ ಹಾಕಿರುವ ಕಟ್ಟುಗಳನ್ನ ಬಿಚ್ಚೋವಂಥ ಒಂದು ಮಂತ್ರ ತಿಳಿಸ್ತಿದ್ದೀನಿ. ಇದು ನಿಮ್ಮಲ್ಲಿ ನೀವೇ ಮಾಡ್ಕೊಳ್ಳಿ. ಈ ಕಟ್ಟು ಮಂತ್ರದಿಂದ ಇದಕ್ಕೆ ಹಲವಾರು ರೀತಿಯಾದಂಥ ಒಂದು ಮಂತ್ರಗಳಿದ್ದಾವೆ. ಈ ಮಂತ್ರ ಹಲವಾರು ಇದ್ದಾವೆ, ಆದರೆ ಹಲವಾರಲ್ಲಿ ನಾನು ಒಂದಿದ್ದು ತಿಳಿಸ್ತಿದ್ದೀನಿ. ನಿಮಗೆ ಎಲ್ಲನೂ ನಾನು ತಿಳಿಸ್ತಿಲ್ಲ. ದೇವ್ರ ಕಟ್ಟು ಬಿಚ್ಚೋದ್ರಲ್ಲಿ, ಮನುಷ್ಯರಿಗೆ ಕಟ್ಟು ಬಿಚ್ಚೋದ್ರಲ್ಲಿ ಹಲವಾರು ಇದ್ದಾವೆ. ಇದು ದೇವರಿಗೆ ಕಟ್ಟು ಬಿಚ್ಚೋದು, ಮನುಷ್ಯರಿಗೆ ಬೇರೆ ಕಟ್ಟು ಬಿಚ್ಚೋದಿರುತ್ತೆ. ಆದರೆ ದೇವ್ರಿಗೆ ಆಗೋದೇ ದೇವ್ರಿಗೆ ಹೊಡೆಯೋದು ಮನುಷ್ಯರಿಗೆ ಬರೋಲ್ಲ, ಮನುಷ್ಯರು ಮಾಡೋದು ದೇವ್ರಿಗೆ ಬರೋದಿಲ್ಲ. ಇದು ಬದಲಾವಣೆ ಇದೆ. ಅದರಿಂದ ನಿಮಗೆ ಇದನ್ನು ತಿಳಿಸ್ತಾ ಇದ್ದೀನಿ. ದೇವರಿಗೆ ಕಟ್ಟು ಬಿಚ್ಚೋದು ಯಾವ ರೀತಿ ಅಂತ ನೀವು ಕೇಳ್ತಿದ್ದೀರ. ನೀವು ಯಾವ ರೀತಿ ಅಂದರೆ ಹಲವಾರು ರೀತಿಯಲ್ಲಿ ಇದು ಮಾಡ್ಕೋಬೋದು. ಆದರೆ ಇದನ್ನು ನೀವು ಅಭಿಷೇಕ ಮಾಡುವಾಗ ದೇವರುಗಳಿಗೆ ತೈಲ ಹಚ್ಚುತ್ತೀರ. ಆ ತೈಲ ಹಚ್ಚುವಾಗ ಆ ತೈಲಕ್ಕೆ ಮಂತ್ರ ಜಪ ಮಾಡಿ, ಮಂತ್ರಕ್ಕೆ ಜಪ ಮಾಡಿ ಆ ತೈಲನ ಹಚ್ಚಿ, ಆಮೇಲೆ ಅದಾದಮೇಲೆ ನೀರಿಗೆ ಮಂತ್ರಿಸ್ಕೊಳ್ಳಿ. ಈ ಕಟ್ಟು ಮಂತ್ರನ ಮುಂಚಿತವಾಗಿ ನೀವು 108 ಸತಿ ಜಪ ಮಾಡಬೇಕು. 108 1008 ಸತಿ ನೀವು ಜಪ ಮಾಡ್ಕೊಬಿಟ್ಟು ಆಮೇಲೆ ನಿಮ್ಮ ಕಾರ್ಯ ಮಾಡಬೇಕಾದ್ರೆ 108 ಹೇಳ್ಕೋಬೇಕು. ಮುಂಚಿತವಾಗಿ ಗ್ರಹಣಗಳು ಅಮಾವಾಸ್ಯೆಗಳಲ್ಲಿ ಇದನ್ನು 1008 ಸತಿ ಜಪ ಸಿದ್ಧಿ ಆಗೋಬೇಕು. ಆಮೇಲೆ ಇದನ್ನು 108 ನೀವು ಸಿದ್ಧಿ ಮಾಡ್ಕೋಬೇಕು. ಸಿದ್ಧಿ ಮಾಡಿಕೊಂಡು ನೀರನ್ನ ಮಂತ್ರಿಸ್ಬೇಕು. ನೀರನ್ನ ಮಂತ್ರಿಸ್ಬಿಟ್ಟು ದೇವಿಗೆ ಆಗಲಿ, ದೇವರಿಗೆ ಯಾವ ಗಂಡಾಗಲಿ, ಹೆಣ್ಣು ದೇವರಾಗಲಿ, ಗಂಡು ದೇವರಾಗಲಿ, ನೀರಲ್ಲಿ ಮಂತ್ರಿಸ್ಬಿಟ್ಟು ನೀವು ಏನು ಮಾಡಬೇಕು, ನೀರನ್ನ ದೇವ್ರ ಮೇಲೆ ಹಾಕಬೇಕು. ಇದು ಒಂದು ರೀತಿಯಲ್ಲಿ ಆಯಿತು. ಮತ್ತು ಇನ್ನೊಂದು ರೀತಿಯಲ್ಲಿ ಇದೆ, ಹೇಳ್ತಿದ್ದೀನಿ. ನಿಂಬೆಹಣ್ಣುಗಳನ್ನ ಮಂತ್ರಿಸ್ಕೋಬೇಕು. ನಿಂಬೆಹಣ್ಣುಗಳನ್ನ ಮಂತ್ರಿಸ್ಕೊಂಡು ದೇವಿಗೆ ನೀವು ನಿಂಬೆಹಣ್ಣುಗಳನ್ನ ಹಿಂಡಬೇಕು. ಎಲ್ಲೆಲ್ಲಿ ಪೂರ್ತಿ ತಾಯಿ ತಲೆಯಿಂದ ಮುಖದಿಂದ ಕಾಲುವರೆಗೂ ಆ ರಸಗಳನ್ನ ಹಿಂಡಬೇಕು. ಹಿಂಡಿದಾಗ ಆ ಕಟ್ಟುಗಳು, ಮಾಡಿರೋಂಥ ಕಟ್ಟುಗಳು ಏನೇ ಕಟ್ಟು ಹಾಕಿರಲಿ, ಕಣ್ಣು ಬಾಯಿ ಕಟ್ಟು, ದೇವಿ ಕಟ್ಟು, ಇವೆಲ್ಲ ಮಾಡಿರ್ತಾರೆ. ಅಂಥದ್ರಲ್ಲಿ ನೀವು ಆ ನಿಂಬೆಹಣ್ಣ ರಸನ ದೇವಿ ವಿಗ್ರಹದ ಮೇಲೆ ಹಿಂಡ್ಬಿಟ್ಟು ಆ ನೀರನ್ನ ಮಂತ್ರಿಸಿರೋ ನೀರನ್ನ ನೀವು ಅಭಿಷೇಕ ಮಾಡಿ ತೊಳಿಬೇಕು. ತೊಳೆದ ನಂತರ ನೀವು ಅಲ್ಲಿ ಕಟ್ಟುಗಳು ಬಿಚ್ತಾ ಇರ್ತವೆ. ಮತ್ತು ಇದೇ ರೀತಿಯಾಗಿ ನಿಮ್ಮದು ಪೂಜೆ ಎಲ್ಲ ನಡೆಸಾದ್ಮೇಲೆ ಒಂದು ತೆಂಗಿನಕಾಯಿ ತಗೊಂಡು ಈ ಕಟ್ಟಿನ ಮಂತ್ರ ತಗೊಂಡು ನೀವು ತಾಯಿ ಪಾದದ ಹತ್ರ ಟಚ್ ಮಾಡಿ ಒಂದು ತೆಂಗಿನಕಾಯಿ ಇಡಬೇಕು. ಇಟ್ಟುಬಿಟ್ಟಾದಮೇಲೆ ಒಂದು ತೆಂಗಿನಕಾಯಿ, ಒಂದು ನಿಂಬೆಹಣ್ಣು, ಒಂದು ಮಡಿಕೆ, ಇವು 3 ತಗೊಂಡು ಒಂದು ವಿಭೂತಿ ಕಟ್ಟು ಇವನ್ನೆಲ್ಲ ತಗೊಂಡು ದೇವಿ ಕಾಲ್ನಡಿಯಲ್ಲಿ ಒಂದು ಪಾದದ ಹತ್ರ ಟಚ್ ಆಗೋಂಗೆ ಇಟ್ಬಿಟ್ಟು ಅದಕ್ಕೊಂದು ದರ್ಬೆ ತಗೊಂಡು ಆ ದರ್ಬೆನ ನೀವು ಅಲ್ಲಿ ಕಟ್ಟು ಮಾಡಿ ಇಟ್ಟಿರ್ತೀರಲ್ಲ, ಅದನ್ನು ದರ್ಬೆ ತಗೊಂಡು ನೀವು ಮಂತ್ರಿಸ್ಬೇಕು. ತಾಯಿಗೆ ಸೋಕೋಂಗೆ ಕಟ್ಟಿನ ಮಂತ್ರನ ಜಪ ಮಾಡಬೇಕು. ಜಪ ಮಾಡಿ 108 ಸತಿ ಆದ ನಂತರ ಅದನ್ನು ತಗೊಂಡೋಗಿ ತಾಯಿಗೆ ನೀಳಿಸ್ಬಿಟ್ಟು ತಗೊಂಡೋಗಿ ಮೂರ್ದಾರಿಕೆ ಸೇರಿರೋ ಜಾಗದಲ್ಲಿ ಅದನ್ನು ತಡೆ ಹೊಡಿಬೇಕು. ನೀವು ಅಲ್ಲಿ 3 ಜಾಗ ಸೇರಿರೋ ಸ್ಥಳದಲ್ಲಿ ಇದನ್ನ ತೆಂಗಿನಕಾಯಿನ ಒಂದು ಕುಡಿಕೆ ಒಳಗೆ ನೀರು ಹಾಕ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹಾಕ್ಬಿಟ್ಟು ಮತ್ತು ಅದರಲ್ಲಿ ಒಂದು ನಿಂಬೆಹಣ್ಣು ಹಾಕ್ಬಿಟ್ಟು ಅದನ್ನೆಲ್ಲ ಮೇಲೆ ತೆಂಗಿನಕಾಯಿ ಇಟ್ಟು ತೆಂಗಿನಕಾಯಿ ಮೇಲೆ ಒಂದು ವಿಭೂತಿ ಕಟ್ಟಿಕ್ಬಿಟ್ಟು ಅದರಲ್ಲಿ ಒಂದು ಕರ್ಪೂರ ಹಚ್ಚಿಬಿಟ್ಟು
ಅದನ್ನು ದೇವಿ ಕಟ್ಟು ಇವತ್ತು ಅರಿಬೇಕು ಅಂತೇಳ್ಬಿಟ್ಟು ಅದರಲ್ಲಿ ಒಂದು ಕುಡಿಕೆ ಒಳಗೆ ಅದರ ಬಾಯಿ ಕಟ್ಟಬೇಕು. ಬಾಯಿ ಹೆಂಗೆ ಅಂದರೆ ಅವ್ರು ಕಟ್ಟು ಹೊಡೀತು ಅಂತೇಳ್ಬಿಟ್ಟು ಆ ಬಾಯಿನಲ್ಲಿ ನಿಮ್ಮ ದೇವ್ರ ಹೆಸರನ್ನ ಬರೀಬೇಕು ಯಂತ್ರದಲ್ಲಿ. ದೇವರ ಹೆಸರನ್ನ ಯಂತ್ರದಲ್ಲಿ ಬರೆದುಬಿಟ್ಟು ಅದನ್ನು ಬಾಯಿಗೆ ಕಟ್ಟಬೇಕು. ಬಾಯಿ ಕಟ್ಟಿಬಿಟ್ಟು ಆಮೇಲೆ ನೀವು ಜೋಡಿಸ್ಬೇಕು ತೆಂಗಿನಕಾಯಿ ಎಲ್ಲ. ನೀವು ಹೊಡೆದ ತಕ್ಷಣ ಆ ಕಟ್ಟು ಓಪನ್ ಆಗುತ್ತಲ್ವ, ಆವಾಗ ಕಟ್ಟು ಬಿಚ್ಕೊಂತು ಅಂತ. ಇಂಥ ದೇವಿಗೆ ಹಿಂಗೆ ಕಟ್ಟು ಬಿಚ್ಚಬೇಕು, ಇಂಥವ್ರ ಕಡೆಯಿಂದ ತೊಂದರೆ ಆಗಿದೆ, ಆ ಕಟ್ಟುಗಳೆಲ್ಲ ಬಿಚ್ಚೋಗ್ಲಿ ಅಂತ ಹೇಳ್ಬಿಟ್ಟು ನೀವು ಯಂತ್ರದಲ್ಲಿ ಬರಿಬೇಕು. ಇಂಥ ದೇವ್ರ ಹೆಸರು ಅಂತಲೂ ಬರಿಬೇಕು. ಬರೆದುಬಿಟ್ಟು ನೀವು ಮುಚ್ಚಳನ ಕಟ್ಟಿರ್ತೀರಲ್ವ, ಅದ್ರ ಮೇಲೆ ತೆಂಗಿನಕಾಯಿ ಇಡ್ತೀರಲ್ವ, ಅದನ್ನು ಹೊಡಿತೀರಲ್ಲ, ಅದು ಓಪನ್ ಆಗುತ್ತೆ. ಆವಾಗ ಆ ಕಟ್ಟುಗಳು ಬಿಚ್ಚಿತು ಅಂತ, ಆವಾಗ ದೇವಿಗೆ ಕಟ್ಟು ಹೊಡೆದೋಯ್ತು ಅಂತ. ಇದೇ ಥರವಾಗಿ ನೀವು ಒಂದೊಂದೇ ಮಾಡ್ಕೊಂಡು ಹೋಗ್ತಾಯಿದ್ರೆ ಅದರಿಂದ ನಿಮಗೆ ಹಲವಾರು ರೀತಿಯ ನಿಮ್ಮ ಕಾರ್ಯಗಳು ಆ ದೇವಿಯಿಂದ ಜನಗಳಿಂದ ಯಾರಿಗೂ ಆ ದೇವಿಗೆ ತೊಂದರೆ ಆಗೋದಿಲ್ಲ. ಇದೇ ರೀತಿಯಾಗಿ ಇನ್ನೂ ಹಲವಾರು ರೀತಿ ಆ ತಾಯಿಗೆ ರಕ್ಷಣೆ ಮಾಡಿ ಅದಕ್ಕೆ ಒಂದು ನಾವು ಹೆಂಗೆ ದೇಹ ರಕ್ಷಣೆ, ನಮ್ಗೆ ಯಾರು ಮಾಟ ಮಂತ್ರ ಮಾಡಬಾರ್ದು, ಯಾರು ನಮಗೆ ತೊಂದರೆ ಮಾಡಬಾರ್ದು ಅಂತ ದೇಹ ರಕ್ಷಣೆ ಮಾಡ್ಕೊತೀವಿ. ಅದೇ ರೀತಿಯಾಗಿ ತಾಯಿಗೆ ಈ ಕಟ್ಟಿನ ಮಂತ್ರ ಮತ್ತು ರಕ್ಷೆ ಮಂತ್ರ ಇವೆಲ್ಲ ಹೇಳಿ ಬರೆದುಬಿಟ್ಟು ತಾಯಿಗೆ ಅದನ್ನು ಮೂಲಿಕೆಗಳ್ನ ಹಾಕಿ ನೀವು ಅಲ್ಲಿ ಆ ತಾಯಿಗೆ ಕಟ್ಟಿಬಿಟ್ರಿ ಅಂದರೆ ನಾವು ಹೆಂಗೆ ಸೇಫ್ಟಿಯಾಗಿರ್ತೀವೋ ಅದೇ ರೀತಿಯಾಗಿ ದೇವಿನೂ ಕೂಡ ಸೇಫ್ಟಿಯಾಗಿರ್ತಾಳೆ. ಯಾರು ಕಟ್ಟು ಬಾಯಿ ಕಟ್ಟು ಇವಾಗ ಜನಗಳು ಬರಬಾರ್ದು, ಯಾಕೆ ಬರಬಾರ್ದು ಅಂತೆ ಜನ ದುಡ್ಡು ಹಾಕ್ತಾರೆ, ಅದರಿಂದ ಅವ್ರು ಇಂಪ್ರೂವ್ಮೆಂಟ್ ಆಗಿಬಿಡ್ತಾರೆ. ಏನೋ ಕಾರ್ಯಗಳು ಮಾಡ್ತಾರೆ, ಆ ಕಾರ್ಯಗಳು ಮಾಡಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿಬಿಡ್ತಾರೆ ಅಂಥೇಳ್ಬಿಟ್ಟು ಜನಗಳಿಗೆ ಈ ಪ್ರೀತ ದ್ವೇಷ ಇರುತ್ತೆ. ಆ ದ್ವೇಷ ಇರೋದ್ರಿಂದ ಆವಾಗ ಏನು ಮಾಡ್ತಾರೆ, ಆ ದ್ವೇಷಗಳೆಲ್ಲ ನಮ್ಮ ಬಳಿಗೆ ದೇವಸ್ಥಾನಕ್ಕೆ ಬರೋದಿಲ್ಲ. ಈ ರೀತಿಯಾಗಿ ನೀವು ಮಾಡಿ ಅಲ್ಲಿ ನೀವು ಯಾವ ರೀತಿ ಹೇಳಿದಿನ ಆ ರೀತಿಯಾಗಿ ನೀವು ಮಾಡಿಕೊಂಡ್ರಿ ಅಂದರೆ ಅದಕ್ಕೆ ಮೂಲಿಕೆಗಳು, ಚಕ್ರಗಳು ಎಲ್ಲ ಹಾಕಿ ಒಂದು ಬೆಳ್ಳಿ ಕಡಗ ಮಾಡ್ಬೋದು, ಇಲ್ಲ ಬೆಳ್ಳಿ ತಾಯಿತೆ ಮಾಡ್ಬೋದು. ಮಾಡಿ ತಾಯಿ ಕೈಗೆ ಹಾಕ್ಬಿಟ್ರಿ ಅಂದರೆ ಅದರಲ್ಲಿ 9 ಭಸ್ಮಗಳು ಹಾಕಿ, ಅದರಲ್ಲಿ ಭಸ್ಮಗಳಿದ್ದಾವೆ 9 ಭಸ್ಮಗಳು ಹಾಕಿ, ಮತ್ತು ಹಲವಾರು ಮೂಲಿಕೆಗಳಿದ್ದಾವೆ, ದೇವಿಗೆ ಆಗುವಂಥ ಮೂಲಿಕೆಗಳಿದ್ದಾವೆ. ಆ ಮೂಲಿಕೆಗಳೆಲ್ಲ ಹಾಕಿ ತಾಯಿಗೆ ಒಂದು ಬಳೆ ಮಾಡಿ, ನಾವು ಹೆಂಗೆ ಕಡಗ ಧರಿಸ್ಕೊತೀವೋ ಅದೇ ರೀತಿಯಾಗಿ ಕಡಗ ಮಾಡಿ ಆ ತಾಯಿ ಕೈಗೆ ಹಾಕ್ಬಿಟ್ರಿ ಅಂದರೆ ನಾವು ಹೆಂಗೆ ಜನಗಳಿಗೆ ಆಕರ್ಷಿತರಾಗಿ ಕಾಣಬೇಕು ಅಂತೀವೋ ಅದೇ ಜನಗಳು ಆ ದೇವಿನ ಕಂಡಾಗ ಆಕರ್ಷಿತರಾಗಿ ಬರ್ತಾರೆ. ನಾವು ಆ ದೇವಿನ ಹೋಗಬೇಕು, ದೇವಸ್ಥಾನಕ್ಕೆ ಹೋಗಬೇಕು, ಮುಗಿಬೇಕು, ಆ ತಾಯಿ ನಮ್ಗೆ ಹೇಳೋದೆಲ್ಲ ಸತ್ಯ, ನಮ್ಮ ಕೆಲಸ ಎಲ್ಲ ಮಾಡಿಕೊಡ್ತಿದ್ದಾಳೆ ಅನ್ನೋ ಒಂದು ಜನ ಆಕರ್ಷಣೆ ಆಗಿಬಿಡುತ್ತೆ. ಅಲ್ಲಿ ಒಬ್ಬರಿಂದ ಒಬ್ಬರು ಆದಮೇಲೆ ಒಬ್ಬರು ಹಿಂಗೆ ಒಬ್ಬರು ಬಂದೆ ಇಬ್ಬರು ಆದಮೇಲೆ 4 ಜನ ಹಿಂಗೆ ದಿನೇ ಬೆಳೆದೋಗ್ತಾರೆ. ಯಾರೇ ಬಂದ್ರೂ ಕೂಡ ತಾಯಿನ ಒಂದು ನಿಮಿಷ ಬಂದು ಕೂತ್ಕೊಂಡು ಅವಳನ್ನ ಕೇಳಿಕೊಂಡು ಅವಳನ್ನ ಪೂಜೆ ಮಾಡಿಬಿಟ್ಟು ಹೋಗಬೇಕು ಅನ್ನೋ ಮನಸ್ಸು ಅವರಲ್ಲಿ ಬರುತ್ತೆ. ಆ ಥರ ಎಂಥವ್ರನ್ನೂ ಸೆಳೀತೈತೆ. ಈಗ ನಾವು ಒಂದು ಯಂತ್ರ ಹಾಕ್ಕೊಳ್ತೀವಿ, ಒಂದು ಕಡಗ ಹಾಕ್ಕೊಳ್ತೀವಿ, ಏನು ಮಾಡ್ತೀವಿ, ಅದು ಒಂದು ಆಕರ್ಷಣೆಗೆ. ಅದೇ ರೀತಿಯಾಗಿ ನಾವು ದೇವ್ರುಗಳಿಗೆ ಮೂಲಿಕೆಗಳು, ಈ ಚಕ್ರಗಳು, ನಾವು ಹೆಂಗೆ ದೇಹ ರಕ್ಷಣೆಗೆ ಚಕ್ರ ಮತ್ತು ಕಟ್ಟಿನ ಮಂತ್ರ ಇವೆಲ್ಲ ಹಾಕ್ಕೊಳ್ಳೋದು. ಕಟ್ಟಿನ ಮಂತ್ರ ಯಾಕೆ ಹಾಕ್ತೀವಿ, ಮತ್ತು ಇನ್ಯಾರನ್ನ ನಮಗೆ ಕಟ್ಟಬಾರ್ದು, ನಮಗೆ ದೇಹ ರಕ್ಷಣೆ ಆಗಿರಬೇಕು, ಯಾವುದೇ ಅವರು ಮತ್ತೆ ಮಾಡಿದ್ರೂ ನಮಗೆ ರಕ್ಷಣೆ ಆಗಿರಬೇಕು, ಯಾರು ನಮ್ಮನ್ನು ಭಿನ್ನ ಮಾಡಬಾರ್ದು ಅಂದ್ಬಿಟ್ಟು ದೇಹ ರಕ್ಷಣೆ, ಕಟ್ಟಿನ ಮಂತ್ರ ಇವೆರಡೂ ಹಾಕ್ಕೊಂಡು ಮತ್ತು ಸರ್ವಜನ ಆಕರ್ಷಣೆ ಮಂತ್ರ ಹಾಕಿಬಿಟ್ಟು ಮತ್ತು ಹಲವಾರು ಮೂಲಿಕೆಗಳ್ನ ಹೇಳಿದ್ನಲ್ಲ, ಮೂಲಿಕೆಗಳೆಲ್ಲ ಹಾಕಿ ತಾಯಿಗೆ ಒಂದು ಕಡಗ ಮಾಡಿ ಹಾಕಿದ್ರಿ ಅಂದರೆ ನೀವು ಅದ್ಭುತವಾದಂಥ ಫಲಪ್ರಾಪ್ತಿಯಾಗಿ ಜನ ಆಕರ್ಷಣೆ, ದೇವಸ್ಥಾನದಲ್ಲಿ ಜನದುಂಬಿ ಆಗೋಗ್ಬಿಡುತ್ತೆ. ಆ ಥರ ಬರುತ್ತೆ. ಮತ್ತು ಅದನ್ನು ಹುಷಾರಾಗಿ ನೋಡಿಕೊಂಡು ನೀವು ಮಾಡಿ. ಇದರಿಂದ ಆ ಜನ ಆಕರ್ಷಣೆ, ಬಳೆ ತಾಯಿ ಹತ್ರ ಇರೋವರೆಗೂ ಅದು ಆಕರ್ಷಣೆ. ಮತ್ತು ಇದು ಕೈಗೂ ಹಾಕ್ಬೋದು, ಇಲ್ಲ ಸೊಂಟದಲ್ಲಿ ಅಮ್ಮನಿಗೆ ಒಂಥರ ಕಡಗ ಥರ ಮಾಡಿ ಸೊಂಟಕ್ಕೆ ಹಾಕ್ಬಿಡ್ಬೋದು. ಕಡಗ ಮಾಡಿ ಸೊಂಟದಲ್ಲಿ ಇರ್ಬೋದು, ಯಾರ ಕಣ್ಣಿಗೂ ಕಾಣಿಸ್ಬಾರ್ದು ಅಂತ. ಆ ಥರ ಮಾಡಿದ್ರಿ ಅಂದರೆ ಆ ಭಸ್ಮಗಳು ಹಾಕಿದಾಗ ಆ ಭಸ್ಮಗಳು ಜನ ಆಕರ್ಷಣೆ ಮಾಡುತ್ತೆ. ಅದಕ್ಕೆ ತಕ್ಕವಾಗಿ ಮೂಲಿಕೆಗಳು ಅದರಲ್ಲಿ ಸೇರಿ ಪೌಡ್ರ್ ಮಾಡಿ ಎಲ್ಲ ಕಡಗದಲ್ಲಿ ತುಂಬಿ ಅದು ದೇವರಿಗೆ ಕೈಗೆ ಕಡಗಗಳು ಹಾಕೋದ್ರಿಂದ
ಜನ ಆಕರ್ಷಣೆ, ದೇವಿ ಆಕರ್ಷಣೆ ಮತ್ತು ದೇವಿಗೆ ಯಾರೂ ಕಟ್ಟುಗಳು ಮಾಟ ಮಂತ್ರಗಳು ಏನೂ ಮಾಡೋಕ್ಕಾಗೋದಿಲ್ಲ. ಅಂಥ ಶತ್ರುಗಳು ಬಂದರೆ ಹಿಂದಕ್ಕೆ ವಾಪಸ್ ಓಡೋಗ್ತಾರೆ, ಮಾಡಬೇಕು ಅನ್ನೋ ಮನಸ್ಸು ಬರೋದಿಲ್ಲ. ಆ ಥರವಾದಂಥ ಇದು ಒಂದು ಕಟ್ಟಿನ ಮಂತ್ರ. ನೀವು ಆವಾಗವಾಗೆ ಈ ಥರ ಮಾಡಿಕೊಂಡು ನಿಂಬೆಹಣ್ಣು ಮಂತ್ರಿಸ್ಬಿಟ್ಟು ತಾಯಿ ಮೇಲೆ ಬಿಡಿ, ನಿಂಬೆಹಣ್ಣು ರಸದಲ್ಲಿ ಉಜ್ಜಿ ಮತ್ತು ನೀರನ್ನ ಮಂತ್ರಿಸಿ ನೀರು ಹಾಕಿ ಇದೇ ಥರವಾಗಿ ನೀವು ಮಾಡ್ತಾಯಿದ್ರೆ ನಿಮ್ಮ ದೇವಸ್ಥಾನದಲ್ಲಿ ಯಾವ ಕಟ್ಟು ಯಾವ ಇದು ನಡೆಯೋದಿಲ್ಲ. ಯಾವ್ದು ಮಾಡಿದವ್ರಿಗೆ ಅವರಿಗೆ ರಿವರ್ಸ್ ಹೊಡಿತೈತೆ. ಈ ಕಟ್ಟಿನ ಮಂತ್ರದಿಂದ ಹಲವಾರು ಜನಗಳು ಪರಿಹಾರ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನ ನೀವೇ ಪರಿಹಾರ ಮಾಡ್ಕೋಬೋದು. ಪ್ರಿಯ ವೀಕ್ಷಕರೇ, ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.